ಮಾಡಿದ ಹಾಗಾಯಿತು. ಈ ರೀತಿಯಾಗಿ ಮುಂದುವರೆದ ಕಾರಣ ನಮ್ಮ ಹೋಮಧೇನುವನ್ನು ಬಿಡುಗಡೆ ಮಾಡಿಕೊಂಡು ನೇರವಾಗಿ ತಂದೆಯವರ ಬಳಿಗೆ ಬಂದಿದ್ದೇನೆ. ಈ ಹೊತ್ತು ನಾನಾಡುವ ಮಾತು ಇಷ್ಟೇ, ಯಾರೇ ಆಗಲಿ ಭೂಮಿಯ ಸತ್ಯ ಧರ್ಮವನ್ನು ಉಳಿಸುವಲ್ಲಿ ತಮ್ಮಿಂದ ಕೈಲಾದ ಕೆಲಸವನ್ನು ಮಾಡಿಕೊಂಡು ಮುಂದುವರಿಯುತ್ತಾದರೆ ಕಾರಣದ ಆ ಸತ್ಯ ಧರ್ಮ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಮ್ಮ ಪಾಲಿಗೆ ಅನುಗ್ರಹಕಾರಕವಾಗಿ ಒದಗಿ ಬರುತ್ತದೆ ಎನ್ನುವ ಸತ್ಯಾಂಶವನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ಅದನ್ನು ಧಿಕ್ಕರಿಸಿ ಅಧರ್ಮದಿಂದಲೇ ಮೆರೆಯುತ್ತಾರೆ ಅಂತಾದರೆ ಅಂತಹ ಧರ್ಮಮೂರ್ತಿ ಅವರ ನಾಶಕ್ಕೆ ಮುಂದುವರಿಯುತ್ತಾನೆ ಎನ್ನುವಂತಹ ಕಥೆಯನ್ನು ಈ ಮೂಲಕ ತಿರುಗುವುದಕ್ಕೆ ಸಾಧ್ಯವಾಯಿತು. ಆದ್ದರಿಂದಲೇ ಭಾರ್ಗವ ವಿಜಯ ಇಂತಹ ಈ ಪುಣ್ಯ ಕಥಾನಕವನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಆಲಿಸ್ತಾರೋ, ಯಾರು ಹಾಡ್ತಾರೋ ಆಡ್ತಾರೋ, ಆಡುವುದಕ್ಕೆ ಸಕಲ ರೀತಿಯ ವ್ಯವಸ್ಥೆಯನ್ನು ಒದಗಿಸಿಕೊಡ್ತಾರೋ ಅಂಥವರಿಗೆ ನಾವು ನಂಬಿದಂತಹ ಮಂಜುನಾಥ ಸ್ವಾಮಿ ಮಹಾಗಣಪತಿ ದೇವರು ಮಹಾದೇವನು ಎಲ್ಲವರ ಇಷ್ಟಾರ್ಥಗಳನ್ನು ಅನುಗ್ರಹಿಸಿಕೊಳ್ಳಲು ಬಡಿಕೊಳ್ಳುತ್ತಾ ಪುಣ್ಯ ಕಥೆಗೆ ಮಂಗಲ ಗೀತವನ್ನು ಹಾಡೋಣ.